ನಮ್ಮ ಜೊತೆಗೆ ಉಮಾಶ್ರೀ ಅಮ್ಮ ಅವರಿದ್ದಾರೆ. ಸದ್ಯ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಒಂದು ಮಾತು ಹೇಳಿದ್ರಿ ಮೇಡಮ್, ಆವಾಗಲೇ ಸಂಗೀತ ಲೋಕಕ್ಕಾಗಿ ಅವ್ರು ಜನಿಸಿದ್ರ ಅಥವಾ ಅವರಿಗಾಗಿ ಸಂಗೀತ ಲೋಕ ಉದ್ಭವ ಆಯ್ತು ಅನ್ನೋ ಒಂದು ಮಾತು ಅಕ್ಷರಶಃ ಸತ್ಯ ಮೇಡಮ್. ಹೌದು, ಅದು ಕೆಲವರೇ ಹಾಗಾಗ್ಲಿಕ್ಕೆ ಸಾಧ್ಯ, ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ಎಲ್ಲರೂ ಜಾನಕಿ ಅಮ್ಮ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಜೀವಿಸಿ ಉಳಿಸಿ ಹೋಗ್ಬಿಡ್ತಾರಲ್ಲ, ಅದು ನಮ್ಮ ಭಾಗ್ಯ, ಅಂದ್ರೆ ರಸಿಕರ ಭಾಗ್ಯ. ಅದು ರಸಿಕರ ಭಾಗ್ಯ, ಅದು ಇಷ್ಟೆಲ್ಲ ಕೊಟ್ಟು ಹೋಗಿರ್ತಾರಲ್ಲ, ರಸಿಕರ ಭಾಗ್ಯ. ಇದು ಕಾಲಾಂತರದಲ್ಲೂ ಮುಂದಿನ ಪೀಳಿಗೆಯವರು ಕನ್ನಡದ ಬಗ್ಗೆ, ಕನ್ನಡ ಹಾಡುಗಳ ಬಗ್ಗೆ, ಕನ್ನಡ ಚಿತ್ರಗಳ ಬಗ್ಗೆ, ನಮ್ಮ ಹಳೆಯ ಚಿತ್ರಗಳ ಬಗ್ಗೆ ಆಸಕ್ತಿ ಈಗಿನ ಮಕ್ಕಳು ಹುಟ್ಟಾಕೊಂಡ್ಬಿಟ್ರೆ ಇದನ್ನೆಲ್ಲವನ್ನ ಅವರು ಎಂಜಾಯ್ ಮಾಡಬಹುದು. 6 ದಶಕಗಳ ಕಾಲ ಅವಿರತವಾದಂತಹ ಸೇವೆಯನ್ನ ನಮ್ಮ ಕನ್ನಡ, ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ವಿ ಫೀಲ್ ಪ್ರೌಡ್, ಹೆಮ್ಮೆ. ಹಿಮಾಲಯ ಪರ್ವತ ಅಂತ ನೋಡಿಲ್ಲ, ಯಾವಾಗಲೂ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀವಿ. ಅಲ್ಲಿ ಪ್ರತಿನಿತ್ಯವೂ ಕೂಡ ಅವ್ರು ಹಾಡು ಹಾಕೊಂಡು ಕೇಳ್ತಿದ್ರೆ ನಮ್ಮ ಕಣ್ಣು ಮುಂದೆ ಇಷ್ಟು ದೊಡ್ಡ ಪರ್ವತಗಳಿದ್ವು, ಉಪ್ಪ ಅಂತ ಖುಷಿ ಆಗತ್ತೆ. ಕಲ್ಪನಾ ಲೋಕಕ್ಕೆ ತೇಲುವಂತ ಹಾಡು. ಖಂಡಿತವಾಗ್ಲು ಅವರು ತೇಲಿದಾಗ್ಲೇ ನಾವೆಲ್ಲ ತೇಲಕ್ ಸಾಧ್ಯ. ಅವರು ಆ ಆಕಾಶದ ಉದ್ದಗಲಕ್ಕೂ ಕೂಡ ಆ ಸಾಹಿತ್ಯವನ್ನ ಅನುಭವಿಸಿ, ಆ ರಾಗ ತಾಳಗಳನ್ನ, ಭಾವಗಳನ್ನ ಅನುಭವಿಸಿ ಅವರು ತೇಲಿ ಬಿಟ್ಟ ನಂತರದಲ್ಲಿ ಕಲಾವಿದರು ನಾವು ಅದನ್ನು ಅನುಸರಣೆ ಮಾಡಿ ತೇಲೋ ಪ್ರಯತ್ನ ಮಾಡ್ತಿರ್ತೀವಿ. ಬಟ್ ಅವರೆಲ್ಲ ಇಲ್ಲದೆ ಹೋದ್ರೆ ನಾವು ಕಲಾವಿದರು ಏನೂ ಅಲ್ಲ. ಒಂದು ವೇದಿಕೆ ಹಂಚಿಕೊಂಡಂತ ಸಂದರ್ಭ ಹೇಳ್ತಾ ಇದ್ರಿ, ಸೊ ಅದ್ರ ಬಗ್ಗೆ ತುಂಬಾ ಖುಷಿಯಾಗಿತ್ತು. ಅವತ್ತು ನಾವು ರಾಜ್ಯೋತ್ಸವ ಪ್ರಶಸ್ತಿ ಹಂಚಿಕೊಂಡಾಗ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿಯಾದಾಗ ಅವರ ಪ್ರೀತಿಯನ್ನು ಅನುಭವಿಸೋದೇ ಒಂದು ದೊಡ್ಡ ಪುಣ್ಯ. ಅಣ್ಣವರು ಹೇಗೆ ಒಂದು ಮೇರು ಪರ್ವತನೆ, ಅವರು ಈ ಕಡೆ ಡೆಫಿನೆಟ್ ಆಗಿ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಣ್ಣ ಅವರು ಎಂದೂ ಮರೆಯಲಾಗದಂತಹ ಮೇರು ಪರ್ವತ ಅಂತ ನಾವು ಹೇಗಂತೀವೋ ಹಾಗೆ ಸಂಗೀತ ಲೋಕದ ಸಾಮ್ರಾಜ್ಞಿ ನಮ್ಮಮ್ಮ ಜಾನಕಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಮೈಸೂರು.